ವಿರುದ್ಧ ಜಲಯುದ್ಧ ಸಾರಿದ ಮೋದಿ ಸರ್ಕಾರ ಪಾಕಿಸ್ತಾನಕ್ಕೆ ಹರಿಯೋ ಚಿನಾಬ್ ನದಿ ನೀರನ್ನ ಭಾರತ ನಿಲ್ಲಿಸಿದೆ. ಸಿಂಧ್, ಪಂಜಾಬ್, ಕರಾಚಿ, ಲಾಹೋರ್ನಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಇದು ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸ್ತಾ ಇರುವಂತ ಜಲಯುದ್ಧ. ಪಾಕ್ಗೆ ಹರಿಯೋ ಚಿನಾಬ್ ನದಿ ನೀರನ್ನ ಭಾರತ ನಿಲ್ಲಿಸಿದ್ದು ಪಾಕಿಸ್ತಾನದ ಒಂದು ಭಾಗದಲ್ಲಿ ಹಾಹಾಕಾರ ಶುರುವಾಗಿದೆ. ಸಿಂಧ್, ಪಂಜಾಬ್, ಕರಾಚಿ, ಲಾಹೋರ್ನಲ್ಲಿ ನೀರಿಗೋಸ್ಕರ ಪರಿತಪಿಸುತ್ತಿದ್ದಾರೆ ಜನ. ಪಾಕಿಸ್ತಾನದ 5ಕ್ಕೂ ಹೆಚ್ಚು ಪ್ರಾಂತ್ಯಕ್ಕೆ ಚಿನಾಬ್ ನದಿಯೇ ಆಧಾರವಾಗಿರೋದು. ಜಮ್ಮುವಿನ ಬಗ್ಲಿಹಾರ ಡ್ಯಾಂನಲ್ಲೇ ಚಿನಾಬ್ ನೀರನ್ನ ಸ್ಥಗಿತಗೊಳಿಸಲಾಗಿದೆ. ಚಿನಾಬ್ ಆಯಿತು, ಝೀಲಂ ನದಿ ನೀರು ತಡೆಯೋದಕ್ಕೂ ಪ್ಲಾನ್ ಆಗ್ತಾ ಇದೆ. ಕಿಶನ್ ಗಂಗಾ ಡ್ಯಾಂನಲ್ಲೇ ಝೀಲಂ ನೀರನ್ನ ನಿಲ್ಲಿಸಲು ಚಿಂತನೆ ನಡೆದಿದೆ. ಸಿಂಧೂ ನದಿಯ ಉಪನದಿಗಳು ಚಿನಾಬ್ ಹಾಗೂ ಝೀಲಂ. ಸಿಂಧೂ ನೀರನ್ನ ನಿಲ್ಲಿಸಿದ್ರೆ ಡ್ಯಾಮ್ ಸ್ಫೋಟ ಮಾಡ್ತೀವಿ ಅಂತ ಪಾಕಿಸ್ತಾನ ಬೆದರಿಕೆಯನ್ನ ಹಾಕಿತ್ತು. 2 ದಿನದ ಹಿಂದಷ್ಟೇ ಭಾರತಕ್ಕೆ ಪಾಕಿಸ್ತಾನದ ರಕ್ಷಣಾ ಸಚಿವ ಎಚ್ಚರಿಕೆ ಹಾಕಿತ್ತು. ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಬೆದರಿಕೆಗೆ ಭಾರತ ಈಗ ಸಡ್ಡು ಕೊಡ್ತಿದೆ. ನಾವು ಬೆದರಿಕೆ ಹಾಕ್ತೀವಿ, ಭಾರತ ಹೆದರು ಬಿಡುತ್ತೆ ಅನ್ನೋ ಮನಸ್ಥಿತಿಯಲ್ಲಿ ಪಾಕಿಸ್ತಾನದ ನಾಯಕರಿದ್ದಾರೆ. ದಿನ ಬೆಳಗಾದ್ರೆ ಒಬ್ಬೊಬ್ಬರು ಉದ್ದಟತನದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಭಾರತ ಪಾಕಿಸ್ತಾನದ ಈ ಉದ್ದಟತನದ ಹೇಳಿಕೆಗಳಿಗೆ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಸಿಂಧೂ ಹೈಡ್ರೋ ಪ್ರಾಜೆಕ್ಟ್ಗಳನ್ನ ಪೂರ್ಣಗೊಳಿಸೋದಕ್ಕೆ ಮುಂದಾಗಿದೆ ಸರ್ಕಾರ. ಅರ್ಧಕ್ಕೆ ನಿಂತಹ ಯೋಜನೆ ಇದನ್ನ ಪೂರ್ಣಗೊಳಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಆದಷ್ಟು ಬೇಗ ಜಲವಿದ್ಯುತ್ ಯೋಜನೆಗಳನ್ನ ಪೂರ್ಣ ಮಾಡೋದಕ್ಕೆ ಮೋದಿ ಆದ್ಯತೆ ಕೊಡ್ತಿದ್ದಾರೆ. ಪಾಕಿಸ್ತಾನಕ್ಕೆ ಯಾವುದೇ ಮಾಹಿತಿಯನ್ನ ನೀಡದೆ ಅಣೆಕಟ್ಟು ನಿರ್ಮಾಣ ಆಗುತ್ತೆ. 6 ಜಲವಿದ್ಯುತ್ ಯೋಜನೆಗಳನ್ನ ಬೇಗ ಪೂರ್ಣಗೊಳಿಸೋದಕ್ಕೆ ಮೋದಿ ಸರ್ಕಾರ ನಿರ್ಧಾರ ಮಾಡಿದೆ. ಪಾಕಿಸ್ತಾನಕ್ಕೆ ಹರಿಯೋ ನೀರನ್ನ ತಡೆಯುವ ಉದ್ದೇಶದಿಂದ ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮ ಇದು. ಸಿಂಧೂ ನದಿ ನೀರು ಒಪ್ಪಂದವನ್ನ ಭಾರತ ರದ್ದು ಮಾಡಿದ್ದು ಪಾಕಿಸ್ತಾನಕ್ಕೆ ಇದು ನುಂಗಲಾರದ ಬಿಸಿ ತುಪ್ಪ ಆಗಿತ್ತು. ನೀರು ನಿಲ್ಲಿಸಿದ್ರೆ ಡ್ಯಾಮ್ ಅನ್ನೇ ಸ್ಫೋಟ ಮಾಡ್ತೀವಿ ಅಂತ ಪಾಕಿಸ್ತಾನದ ನಾಯಕರು ಆವಾಜ್ ಹಾಕಿದ್ರು. ಆದ್ರೆ ಇದ್ಯಾವುದಕ್ಕೂ ಬಗ್ಗದ ಭಾರತ ಈಗ ನೀರಿನ ವಿಚಾರದಲ್ಲಿ ಬಹಳ ಸ್ಟ್ರಾಂಗ್ ಆದಂತಹ ನಿರ್ಧಾರವನ್ನ ತೆಗೆದುಕೊಳ್ಳೋದರ ಮೂಲಕ ಪಾಕಿಸ್ತಾನಕ್ಕೆ ಸೆಡ್ಡು ಹೊಡೆದಿದೆ. ಸಿಂಧೂ ಹೈಡ್ರೋ ಪ್ರಾಜೆಕ್ಟ್ಗಳನ್ನ ಪೂರ್ಣಗೊಳಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಪಾಕಿಸ್ತಾನಕ್ಕೆ ಇದರ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಡ್ತಾ ಇಲ್ಲ ಭಾರತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.